ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲಜಾಸ್ ರೆಸಿಪೀಸ್. ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿಗೆ ದೋಸೆ, ಹೀರೆಕಾಯಿ ಚಟ್ನಿ. ದೋಸೆ ನೋಡಿ ಸಾಫ್ಟಾಗಿ ಮಾಡ್ಕೋಬೋದು, ಕ್ರಿಸ್ಪಿಯಾಗೂ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಈ ಗ್ಲಾಸಲ್ಲಿ ಅಕ್ಕಿ ತೊಗೊತಾ ಇದ್ದೀನಿ ನಾನು, 2 ಗ್ಲಾಸು. ಎರಡು ಕಪ್ ಹಾಕ್ಕೊತಾ ಇದ್ದೀನಿ ಅಕ್ಕಿನ. ನಾನೆಲ್ಲ ಒಟ್ಟಿಗೆ ನೆನೆಸ್ತಾ ಇದ್ದೀನಿ. ನೀವು ಸಪ್ರೇಟ್ ನೆನೆಸ್ಕೋಬೋದು. 1/4 ಕಪ್ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ. 1/4 ಕಪ್ ಗಟ್ಟಿ ಅವಲಕ್ಕಿ ಹಾಕ್ತಾಯಿದ್ದೀನಿ. ನೀವು ರುಬ್ಬೋ ಟೈಮಲ್ಲಾದರೂ ನೆನೆಸ್ಕೋಬೋದು ಅವಲಕ್ಕಿನ. ನಾನು ಒಟ್ಟಿಗೆ ನೆನೆಸ್ತಾ ಇದ್ದೀನಿ. ಸ್ವಲ್ಪ ಮೆಂತ್ಯ ಹಾಕ್ಕೊಳ್ಳಿ. 5ರಿಂದ 6 ಸಲ ತೊಳ್ಕೊಬೇಕು ಚೆನ್ನಾಗೆ. ಇದು ನೆನೆಸಿ ಇಡೋಣ ಒಂದು 5 ಅವರು. ನೋಡಿ ನಾನು ನೆನೆಸಿಟ್ಟಿದೆ, ಈಗ ರುಬ್ಕೋತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕೊಂಡು ರುಬ್ಕೋಬೇಕು. ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು, ತರಿ ಇರಬಾರ್ದು ದೋಸೆಗೆ. ನೋಡಿ ನಾನು ಜೀರಿಗೆ ಹಾಕ್ತೀನಿ. ಇದು ನೆನೆಸೋಕ್ಕಿಟ್ಟಿದ್ದೆ ನಾನು, ಅಕ್ಕಿ ನೆನೆಸುವಾಗಲೇ ಒಂದು ಸ್ವಲ್ಪ. ನಾನು ಇದಕ್ಕೆ ಹಾಕೊಂಡು ರುಬ್ಕೋತೀನಿ. ಡೈಜೆಷನ್ ಚೆನ್ನಾಗಾಗುತ್ತೆ, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈಗಲೇ ಹದ ಮಾಡಿ ಇಡಬೇಕು ಮಾರ್ನಿಂಗ್ ದೋಸೆಗೆ. ನೋಡಿ ಇಷ್ಟಿರಬೇಕು. ಮಾರ್ನಿಂಗ್ ಏನು ನೀರು ಹಾಕೋದೇನು ಬೇಡ. ನಾನು ಉಪ್ಪು ಸೋಡಾ ಏನೂ ಹಾಕ್ತಿಲ್ಲ ಇದರೊಳಗಡೆ. ನೋಡಿ ಮಾರ್ನಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ, ನಾನು ಸೋಡಾ ಏನೂ ಹಾಕಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಚೆನ್ನಾಗಿ ಹುಳಿ ಬಂದಿದೆ, ನಾನು ಸೋಡಾ ಹಾಕಲ್ಲ. ಯೂಸ್ ಮಾಡೋರು ಹಾಕ್ಕೋಬೋದು. ಈಗ ನಾನು ದೋಸೆ ಹಾಕ್ಕೊತಾ ಇದ್ದೀನಿ. ನೀವು ತೆಳ್ಳಗೆ ಬೇಕಾದರೆ ತೆಳ್ಳಗೆ ಹಾಕ್ಕೋಬೋದು, ಸಾಫ್ಟಾಗಿ ಬೇಕಾದ್ರೂ ಸಾಫ್ಟಾಗಿ ಹಾಕ್ಕೋಬೋದು. ನಾನು ಮಸಾಲೆ ದೋಸೆ ಮಾಡ್ಕೊತಾ ಇದ್ದೀನಿ. ಈಗ ದೋಸೆಗೆ ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ, ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ನೋಡಿ ಹೀರೆಕಾಯಿ ಸಿಪ್ಪೆ ತೊಗೊಂಡಿದ್ದೀನಿ ನಾನು, ಇದನ್ನೆಲ್ಲ ಬಿಸಾಕ್ತಾರೆ. ಟೇಸ್ಟಿಯಾಗಿರೋ ಚಟ್ನಿ ಮಾಡೋಣ ಬನ್ನಿ. ಈ ಸಿಪ್ಪೆನ ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ. ನೋಡಿ ತೊಳ್ಕೊಂಡಿದ್ದೀನಿ ನಾನು. ಒಂದು ಬಾಣಲಿ ಇಟ್ಕೊಳ್ಳೋಣ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಹೀರೆಕಾಯಿ ಸಿಪ್ಪೆ ತೊಳೆದಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇಷ್ಟಾಗಬೇಕು ಫ್ರೈ. ದೋಸೆಗೆ ಒಳ್ಳೆ ಕಾಂಬಿನೇಷನ್ ಇದು ಚಟ್ನಿ. ಇದರಲ್ಲಿ ಕ್ಯಾಲ್ಶಿಯಮ್ಮು, ಪೊಟ್ಯಾಷಿಯಮ್ಮು ಎಲ್ಲ ಇದೆ, ಫೈಬರ್ ಇದೆ. ನಾವು ಯೂಶ್ವಲಿ ಹೀರೆಕಾಯಿ ಮಾತ್ರ ಯೂಸ್ ಮಾಡಿ ಇದನ್ನು ಬಿಸಾಕ್ಬಿಡ್ತೀವಿ. ನೋಡಿ ಇದಕ್ಕೆ ಕರಿಬೇವು ತೊಗೊಂಡಿದ್ದೀನಿ, ಸ್ವಲ್ಪ ಹುರಿದು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಹುಣಸೆಹಣ್ಣು ಹಾಕ್ಕೊಳ್ಳಿ.
ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆ ಹಾಕೊಂಡು ರುಬ್ಕೊಳ್ಳೋಣ. ಇದು ಒಗ್ಗರಣೆಗೆ ಚಟ್ನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳೋಣ, ಉದ್ದಿನಬೇಳೆ, ಸ್ವಲ್ಪ ಇಂಗು, ಕರಿಬೇವು ಹಾಕ್ಕೊಳ್ಳೋಣ, ಬೇಡಿಗೆ ಮೆಣಸಿನ್ಕಾಯಿ. ನೋಡಿ ಚಟ್ನಿ ರುಬ್ಕೊಂಡಿದ್ದೀನಿ, ನೋಡಿ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ ದೋಸೆ ಚಟ್ನಿ ರೆಡಿ ಆಯಿತು. ಸಖತ್ತಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.